ನಮಸ್ಕಾರ ಸ್ನೇಹಿತರೆ, ನಿಮ್ಮ ಐಡಿಯಾ ವೆಂಕಟೇಶ್ ಕೋಟೆ. ಮನುಕುಲಕ್ಕೆ ಸಂಜೀವಿನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಒಂದು ಪ್ರಾಡಕ್ಟ್ ಬಗ್ಗೆ ಇವತ್ತು ತಮಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಎಚ್ ಡಿ ಕೋಟೆಯಲ್ಲಿ ಸಿರಿಧಾನ್ಯಗಳ ಮಿಶ್ರಿತ ಒಂದು ನಂಬಿಕೆ ಸಿರಿಧಾನ್ಯ ಅಂತೇಳಿ ಒಂದು ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟು ಆರೋಗ್ಯದ ದೃಷ್ಟಿಯಿಂದ ಮಾರುಕಟ್ಟೆಗೆ ತರಲಾಗಿದೆ. ಅದ್ರ ಬಗ್ಗೆ ತಮಗೆ ಇವತ್ತು ಸವಿವರವಾದ ಪರಿಚಯವನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಬನ್ನಿ ಇಂಡಸ್ಟ್ರಿ ಒಳಗಡೆ ಹೋಗೋಣ. ಸ್ನೇಹಿತರೆ, ನಂಬಿಕೆ ಸಿರಿಧಾನ್ಯ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂಥ ಕಂಪ್ನಿ ಒಳಗಡೆ ಪಾದಾರ್ಪಣ ಮಾಡಿದ ತಕ್ಷಣವೇ ನಮಗೆ ಗೋಡೆಗಳಲ್ಲಿ ಮಹನೀಯರು ಮತ್ತು ಮಹಾತ್ಮರ ಫೋಟೋಗಳು ಕಾಣಿಸುತ್ತೆ. ಈ ಫೋಟೋಗಳನ್ನು ನೋಡಿದ ತಕ್ಷಣ ಈ ಕಂಪ್ನಿಯ ಮಾಲೀಕರು ಸಮಾಜ ಸೇವೆಗೆ ಪಣತೊಟ್ಟು ನಿಂತಿರುವಂಥ ಭಾವನೆ ಎಲ್ಲರ ಮನಸ್ಸಲ್ಲೂ ಮೂಡುತ್ತೆ. ಜೊತೆಗೆ ಏನು ಮಾಡಿದ್ದಾರೆ ಅಂತಂದರೆ, ಮಹಾತ್ಮರು ಮಹನೀಯರು ಸಮಾಜದ ಒಳಿತಿಗೆ ಸಾರಿರುವಂಥ ಸಂದೇಶಗಳನ್ನು ಪ್ರತಿ ಗೋಡೆಯಲ್ಲೂ ಬರವಣಿಗೆ ಮಾಡಿಸಿದ್ದಾರೆ. ಈ ಬರವಣಿಗೆ ಮತ್ತು ಈ ಸಮಾಜ ಸೇವೆಗೆ ಪಣತೊಟ್ಟು ನಿಂತಿರುವವರೇ ಮಿಲ್ ನಾಗರಾಜು ಅಂತೇಳಿ. ಇವರು ಹಾಲಿ ಪುರಸಭೆ ಸದಸ್ಯರು ಕೂಡ. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಅಂಥ ಪ್ರಶಸ್ತಿ ಮತ್ತು ಸಮಾಜ ಸೇವೆಗೆ ಪಣ ತೊಟ್ಟಿರುವಂಥ ಮಿಲ್ ನಾಗರಾಜ್ ಅವರ ಮುಖಾಂತರನೇ ಈ ಪ್ರಾಡಕ್ಟ್ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಬನ್ನಿ ಅವ್ರ ಹತ್ರ ಮಾಹಿತಿ ಪಡೆಯೋಣ. ನಮಸ್ಕಾರ, ನನ್ನ ಹೆಸರು ಮಿಲ್ ನಾಗರಾಜ್ ಅಂತ. ಎಚ್ ಡಿ ಕೋಟೆ ಪುರಸಭಾ ಸದಸ್ಯರು ಹಾಲಿ ಮೆಂಬರ್ ಆಗಿದ್ದೀನಿ 2ನೇ ಬಾರಿ. ಜೊತೆಗೆ ಕಳೆದ 25 ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ದೀನಿ. ನನ್ನ ಮೂಲ ಉದ್ದೇಶ ಇಷ್ಟೇ. ನಾನು ತುಂಬ ಬಡತನದಲ್ಲಿ ಬೆಳೆದಂಥವನು. ಕಾರಣ, ನನ್ನ ತಾಯಿ 6 ವರ್ಷ ಚಿಕ್ಕವನಿರಬೇಕಾದ್ರೆ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗ್ತಾರೆ. ಕ್ಯಾನ್ಸರ್ ಕಾಯಿಲೆ ತುತ್ತಾದಾಗ ನಮ್ಮ ತಂದೆ ನಮ್ಮ ತಾಯಿನ ಉಳಿಸ್ಕೋಬೇಕಂತೇಳಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಥರದ ಆಡು ಕುರಿ ದನಗಳು ಮತ್ತು ಚಿನ್ನ ಚಿಗುರು ಪಾತ್ರೆ ಪಗಡೆಗಳು ಎಲ್ಲನೂ ಮಾರಿ ನಮ್ಮ ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಕಳೆದ 45 ವರ್ಷಗಳ ಹಿಂದೆ. ಆದರೆ ಅವತ್ತು ಹಾಸ್ಪಿಟ್ಲು ವ್ಯವಸ್ಥೆಗಳು ಅಷ್ಟು ಸರಿ ಇಲ್ಲದ ಕಾರಣ ನನ್ನ ತಾಯಿಗೆ ಕಾಯಿಲೆ ಜಾಸ್ತಿಯಾಗಿ ಅದು ವಾಸಿ ಆಗಲ್ಲ ಅಂತ ಗೊತ್ತಾದ ಮೇಲೆ ನನ್ನ ತಾಯಿ 3ನೇ ದಿನಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ತೀರುತ್ತದೆ. ಕಾರಣ ಏನಪ್ಪ ಅಂತಂದರೆ, ನನ್ನ ತಂದೆಗೆ 4 ಎಕರೆ ಜಮೀನು ಬಂದಿರ್ತದೆ. ಅದನ್ನು ಮಾರಿ ಆದರೂ ನನ್ನ ಹೆಂಡ್ತಿನ ಉಳಿಸ್ಕೋಬೇಕು ಅಂತ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ತಾಯಿ ಆ 3ನೇ ದಿನಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ತೀರೋಗ್ತಾರೆ. ಈ ರೀತಿ ವ್ಯವಸ್ಥೆಯಲ್ಲಿ ಅವರು ಜೀವನ ಸಾಗಿಸ್ತಿದ್ರು. ಏನಾದ್ರು ಒಂದು ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಒಂದು ಕಾರಣಕ್ಕೋಸ್ಕರ ನಾನು ಒಂದು ಉದ್ಯಮ ಮಾಡಬೇಕು. ಆ ಉದ್ಯಮ ಹೇಗಿರ್ಬೇಕಂತಂದರೆ, ಹಾಕಿರೋ ಬಂಡವಾಳ ಕರಗಬಾರ್ದು, ನಾನು ಆ ಜಾಗದಲ್ಲಿ ಇರಬಾರ್ದು, ಸಮಾಜ ಸೇವೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಳೆದ 24 ವರ್ಷಗಳಿಂದ ಮಿಲ್ ಮಾಡಿದೆ. ಫ್ಲೋರ್ ಮಿಲ್ ಮಾಡಿ ನಾನು ಜೀವನ ಸಾಗಿಸ್ತಿರ್ಬೇಕಾದ್ರೆ ನಮ್ಮ ತಾಯಿಯ ಸಾವು ನನಗೆ ಪ್ರತಿನಿತ್ಯ ಕಾಡ್ತಿತ್ತು. ಹಾಗಾಗಿ ನಾನು ನನ್ನ ತಾಯಿಗೆ ಬಂದಂಥ ಸಾವು ಇತರರಿಗೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನಕ್ಕೆ ಮನುಷ್ಯನಿಗೆ ಕಾಯಿಲೆಗಳು ಬರ್ತದೆ, ರೋಗಗಳು ಬರ್ತದೆ ಅಂತ ನಾನು ಪ್ರತಿನಿತ್ಯ ಯೋಚನೆ ಮಾಡ್ತಿದ್ದೆ. ಆದರೆ ಪ್ರಸ್ತುತ ಆಹಾರ ಇವತ್ತು ವಿಷ ಆಗಿದೆ. ಯಾಕಂದರೆ ಇವತ್ತು ಬೆಳೀತಕ್ಕಂಥ ಆಹಾರ ಪದಾರ್ಥಗಳು ರಾಸಾಯನಿಕ ಗೊಬ್ಬರದಿಂದ ಬೆಳೀತಕ್ಕಂಥ ಆಹಾರ ಪದಾರ್ಥಗಳಾಗಿದೆ. ಇವತ್ತು ಯಾವುದೇ ಬೆಳೆಗಳನ್ನ ಬೆಳಿಬೇಕಾದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಔಷಧಿಗಳನ್ನ ಬಳಸ್ತೇನೆ ಭೂಮಿಗೆ ಹಾಕ್ತೇನೆ, ಇವತ್ತು ಬೆಳೆಗಳು ಬರಲ್ಲ. 99% ಭಾಗ. ಯಾಕಂದರೆ ಬೆಳೀತಿರೋ ಜನಸಂಖ್ಯೆಗೆ ಊಟ ಬಟ್ಟೆಗಳನ್ನ ಕೊಡಬೇಕಾಗಿದೆ. ಹಾಗಾಗಿ ಇವತ್ತು ವೈದ್ಯಕೀಯ ಲೋಕ ಭೂಮಿಗೆ ಫಲವತ್ತತೆಯನ್ನು ಹೆಚ್ಚಿಸಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಇವತ್ತು ಬೆಳೀತಕ್ಕಂಥ ವ್ಯವಸ್ಥೆ ಆಗಿದೆ. ಹಾಗಾಗಿ ಇವತ್ತು ಭ್ರೂಣ ವ್ಯವಸ್ಥೆಯಲ್ಲಿ ಕಾಯಿಲೆಗಳು ಬರ್ತಾ ಇದೆ. ಆದರೆ ನನಗೆ ತಿಳಿದ ಹಾಗೆ ಸಿರಿಧಾನ್ಯ ಆಹಾರಗಳನ್ನ ಜನ ಇವತ್ತು ಮರ್ತಿದ್ದಾರೆ. ಇವತ್ತು ಡಾಕ್ಟರ್ ಖಾದರ್ ಸರ್ ಅವ್ರನ್ನ ಇವತ್ತು ಸ್ಮರಣೆ ಮಾಡ್ತೀನಿ. ಹಾಗೇನೇ ಜೊತೆಗೆ ನನ್ನ ಗಿಡಮೂಲಿಕೆ ಪಂಡಿತರಾದ್ರ ಚಾಮರಾಜನಗರ ಬೆಳಗಿನ ಬೆಟ್ಟ ಮಹೇಶ್ ಮೂರ್ತಿ ಅವರು ಸುಧಾನ ಇವತ್ತು ಅವ್ರನ್ನ ಸ್ಮರಣೆ ಮಾಡ್ತೀನಿ. ಅವರು ಒಂದು ಮಾರ್ಗದರ್ಶನದಲ್ಲಿ ಜೊತೆಗೆ 5-6 ವರ್ಷಗಳ ಕಾಲ ಅವ್ರ ಜೊತೆಲಿ ಇದ್ದು ನಾವು ಅವ್ರ ಹತ್ರ ಮಾಹಿತಿಗಳನ್ನ ತರಬೇತಿಗಳನ್ನ ಪಡೆದು ಇವತ್ತು 9 ಥರ ಸಿರಿಧಾನ್ಯಗಳು, ನವಣೆ, ಸಜ್ಜೆ, ಆರ್ಕ, ಉದ್ಲು, ಬರುಗು, ಕೊರ್ಲೆ, ರಾಗಿ, ಜೋಳ, ಜೊತೆಗೆ 4 ಡ್ರೈ ಫ್ರೂಟ್ಸ್ಗಳು ಗೋಡಂಬಿ, ಬಾದಾಮಿಕಾಯಿ, ಪಿಸ್ತಾ, ವಾಲ್ನಟ್ಟು, ಅರ್ಶಿನ, ಶುಂಠಿ, ಬಾರ್ಲಿ, ಯಾಲಕ್ಕಿಕಾಯಿ ಹಾಕಿ ಇವತ್ತು ಒಂದು ಅದ್ಭುತವಾದ ಒಂದು ಪೌಡ್ರನ್ನ ಸಿರಿಧಾನ್ಯ ಬಾದಾಮಿ ಪೌಡ್ರನ್ನ ಮಾಡಿದ್ದೇವೆ. ಯಾಕಂದರೆ ಈ ಒಂದು ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಹೇಳ್ತೀನಿ. ಒಂದು ಸಿರಿಧಾನ್ಯದಲ್ಲಿ 5 ಅಂಶಗಳನ್ನ ಅಳವಡಿಸ್ಕೊಂಡಿದ್ದೀನಿ.
ಯಾವ್ದ್ಯಾವುದು ಅಂತಂದ್ರೆ ಮೊದಲನೇದಾಗಿ ಮಣ್ಣು, ನೀರು, ರೈತ ಮತ್ತೆ ಆರೋಗ್ಯ ಮತ್ತು ಉದ್ಯೋಗ, ಈ 5 ಅಂಶಗಳನ್ನ ಇಟ್ಕೊಂಡು ನಾನು ಈ ಒಂದು ಪ್ರಾಡಕ್ಟ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ ಕಳೆದ 10 ವರ್ಷಗಳಿಂದ ಕಷ್ಟಪಟ್ಟಿದ್ದೀನಿ. ಕಳೆದ 5 ವರ್ಷಗಳಿಂದ ಈ ಒಂದು ನಂಬಿಕೆ ಸಿರಿಧಾನ್ಯ ಹೆಸರಿಟ್ಟು ಇದಕ್ಕೆ ಒಂದು FSS ಲೈಸೆನ್ಸ್ ತಗೊಂಡು CFTL ಲ್ಯಾಬ್ ಟೆಸ್ಟೆಡ್ ಮಾಡಿಸಿ ISO ಪ್ರಮಾಣ ಪತ್ರ ಆಗಿದೆ. ಟ್ರೇಡ್ ಮಾರ್ಕ್ ಕೂಡ ಲಭಿಸಿದೆ. ಆಲ್ ಓವರ್ ಇಂಡಿಯಾ ನಂಬಿಕೆನ ಬ್ರಾಂಡು ನಮ್ಮ ಹೆಸರಲ್ಲೇ ಇರ್ತದೆ. ಜೊತೆಗೆ ಈ ಒಂದು ಪ್ರಾಡಕ್ಟ್ನ ಬಳಸಿದ್ರೆ ಎಷ್ಟೇ BP ಇರಲಿ, ಶುಗರ್ ಇರಲಿ, ಗ್ಯಾಸ್ಟ್ರಿಕ್ ಇರಲಿ, ಕೊಲೆಸ್ಟ್ರಾಲ್ ಇರಲಿ, ಥೈರಾಯ್ಡ್ ಇರಲಿ, ಮಂತ್ಲಿ ಮೆನ್ಸಸ್ ಪ್ರಾಬ್ಲಮ್ ಇರಲಿ, ನರ ದೌರ್ಬಲ್ಯ ಇರಲಿ, ಈ ಸಮಸ್ಯೆಗಳು ಕ್ಲಿಯರ್ ಆಗ್ತದೆ, ನಿಯಂತ್ರಣ ಬರ್ತದೆ. ಹಾಗಾಗಿ ಈ ಒಂದು ಸಿರಿಧಾನ್ಯ ಬಾದಾಮಿ ಪೌಡರ್ನ 1 kg ಬಳಸಿ ನಿಮಗೆ ರಿಸಲ್ಟ್ ಸಿಗ್ಲಿಲ್ಲ, ನಿಮ್ಮ ದೇಹದಲ್ಲಿ ಯಾವುದೇ ತರದ ಸಮಸ್ಯೆಗಳು ಕಡಿಮೆ ಆಗ್ಲಿಲ್ಲ ಅಂದ್ರೆ ಹಣನೇ ವಾಪಸ್ ಕೊಡ್ತೀವಿ, ಅಡ್ ಗ್ಯಾರಂಟಿ. ಬೇಕಿದ್ರೆ ನೀವು HbA1c ಅಂತ ಅಂದ್ಬಿಟ್ಟು ಬ್ಲಡ್ ರಿಪೋರ್ಟ್ನ ಚೆಕ್ ಮಾಡಿಸ್ಕೊಂಡು ನೀವು ಒಂದು 3 kg 3 ತಿಂಗಳು ಬಳಸಿ, 3 ತಿಂಗಳು ಸತಿ HbA1c ಬ್ಲಡ್ ರಿಪೋರ್ಟ್ ಚೆಕಪ್ ಮಾಡಿಸೋದು. ಮತ್ತೆ ಥೈರಾಯ್ಡ್ನ ಬೇಕಾದ್ರೆ ನೀವು ಚೆಕಪ್ ಮಾಡಿಸ್ಕೊಂಡು ರಿಪೋರ್ಟ್ ಇಟ್ಕೊಂಡು ಬಳಸಿ. ಮತ್ತೆ ನೀವು ಕೊಲೆಸ್ಟ್ರಾಲ್ನ ಚೆಕಪ್ ಮಾಡಿಸ್ಬಿಟ್ಟು ರಿಪೋರ್ಟ್ ಇಟ್ಕೊಂಡು ಬಳಸಿ. TMT ಅಂತ ಅಂದ್ಬಿಟ್ಟು ಒಂದು ಕೊಲೆಸ್ಟ್ರಾಲ್ ಚೆಕಪ್ ಮಾಡೋರು ರಿಪೋರ್ಟ್ ಇಟ್ಕೊಂಡು ಬಳಸಿ. ಇದರಿಂದ ನಿಮ್ಗೆ ರಿಸಲ್ಟ್ ಸಿಗ್ಲಿಲ್ಲ, ಕಡಿಮೆ ಆಗಲಿ ಅಂದ್ರೆ ಹಣನೇ ವಾಪಸ್ ಕೊಡ್ತೀವಿ. ನೀವು 2 ಬಾರಿ ಮೊದಲನೇ ಬಾರಿ ಟೆಸ್ಟ್ ಮಾಡಿಸಿದ್ರೆ ಅದನ್ನು ದುಡ್ಡು ಕೊಡ್ತೀವಿ. ಜೊತೆಗೆ 2ನೇ ಬಾರಿ ನೀವು ಬಳಸಿದ ಮೇಲೆ ಟೆಸ್ಟ್ ಮಾಡಿದ್ರೆ ಅದನ್ನು ಸುದ ದುಡ್ಡು ಕೊಡ್ತೀವಿ. ಕಡಿಮೆ ಆಗಲಿಲ್ಲ ಅಂತಂದ್ರೆ ಅಂತ ಒಂದು ರಿಸಲ್ಟ್ ಇದೆ. ದಯಮಾಡಿ ನಂಬಿಕೆ ಸಿರಿಧಾನ್ಯ ಬಳಸಿ ಆರೋಗ್ಯವಂತರಾಗಬೇಕು ಅಂತ ನಮ್ಮ ಉದ್ದೇಶ. ಈಗ ನಾವು ಕಡ್ಕೋಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಇಂಡಸ್ಟ್ರಿ ಮಾಡ್ತಿದ್ದೀವಿ. ಹಾಗಾಗಿ ಇದರ ಉದ್ದೇಶ ಇಷ್ಟೇ, ಈ ಮಣ್ಣು, ನೀರು, ರೈತ ಉಳಿಸಿದರೆ ನಾವು, ಇಲ್ಲದಿದ್ದರೆ ಸಾವು ಅನ್ನೋ ಒಂದು ಸ್ಲೋಗನ್ ಮೇಲೆ ನಾವು ಒಂದು ಪ್ರಚಾರ ಮಾಡ್ಕೊಂಡು ಪ್ರತಿನಿತ್ಯ ಜನರಿಗೆ ಆರೋಗ್ಯ ಕೊಡ್ತಕ್ಕಂಥ ಒಂದು ಸೇವೆ ಮಾಡ್ತಿದ್ದೀವಿ. ದಯಮಾಡಿ ನಂಬಿಕೆ ಸಿರಿಧಾನ್ಯ ಬಳಸಿ ಆರೋಗ್ಯವಂತರಾಗಬಹುದು ನಮ್ಮ ಅಭಿಲಾಷೆ ಸರ್. ಇದನ್ನ ಯಾವ ರೀತಿ ಬೆಳೆಸಬೇಕು ಪ್ರತಿನಿತ್ಯ? ಯಾಕೆಂತಂದ್ರೆ ನೀವು ಪ್ರಾಡಕ್ಟನ್ನು ಹೊರತಂದಿದ್ದೀರಿ, ವೆಲ್ ಆ್ಯಂಡ್ ಗುಡ್. ಆದರೆ ಅದನ್ನು ಯಾವ ಶಿಸ್ತು ಬದ್ಧತೆಯಲ್ಲಿ ಬೆಳೆಸಿದ್ರೆ ತಮಗೆ ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಅನ್ನೋದನ್ನು ತಾವು ಸರ್ ಮುಖ್ಯವಾದ ವಿಚಾರ ನೀವು ಕೇಳಿದಿರಿ. ಇದನ್ನ ಬಳಸೋ ವಿಧಾನ ಅಂದ್ರೆ ಇದು ಒಂದು ವಿಚಾರ ಅಷ್ಟೇ. ಇದು ರಾತ್ರಿ ಹೊತ್ತು ನಾವು ಊಟ ಮಾಡಾದ ನಂತರ ನಾವು ಬಾಯಿನ ಸ್ವಚ್ಛ ಮಾಡಿ ಬ್ರಷ್ ಮಾಡಿ ನಾವು ಮಲಗಿ, ನೀವು ಒಂದು ಲೋಟ ನೀರು ಕುಡಿದು ಮಲಗಿ, ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆದಾನೆ ಅಲ್ಲಿ ಬ್ರಷ್ ಮಾಡಿದಾನೆ ಒಂದು ಲೋಟ ನೀರು ಕುಡಿದು, ತಿಂಡಿಗಿಂತ ಮುಂಚೆ 100 ml ಹಾಲು, 100 ml ನೀರು, 2 ಚಮಚ ಪೌಡರ್ನ ಮಿಕ್ಸ್ ಮಾಡಿ ಅದನ್ನ ಕುಕ್ ಮಾಡಬೇಕು. 2-3 ನಿಮಿಷ ಬೇಯಿಸ್ಬೇಕು. ಶುಗರ್ ಇರೋರು ಸಪ್ಪೆ ಕುಡಿಬೇಕು, ಶುಗರ್ ಇಲ್ಲದವ್ರು ಸ್ವಲ್ಪ ಬೆಲ್ಲ ಹಾಕೊಂಡು ಬನಿ, ಜೇನುತುಪ್ಪ ಏನಾದ್ರು ಒಂದು ಸ್ವೀಟ್ ಬಳಸ್ಬೋದು. ಇಲ್ಲ ನಮ್ಗೆ ಹಾಲೇ ಬಳಸಕ್ಕಾಗಲ್ಲ ನಾವು ಇದ್ರೆ ಬರೀ ನೀರಲ್ಲೂ ಸುಧಾ ಬೆಲ್ಲ ಹಾಕಿ ಉಪ್ಪು ಹಾಕಿ ಬಳಸ್ಬೋದು. ಇದ್ರ ಮುಖ್ಯ ಉದ್ದೇಶ ಅಷ್ಟೇ, ಇದನ್ನ ಕುಡಿದು ತಿಂಡಿ ಸ್ಕಿಪ್ ಮಾಡಿದ್ರೆ ಅದೇ ತಿಂಡಿ ಟೈಮ್ಗೆ ವೆಯ್ಟ್ ಲಾಸ್ 2-3 kg. ಇದನ್ನ ಕುಡಿದು ತಿಂಡಿ ತಿಂದ್ರೆ ವೆಯ್ಟ್ ಗೇನ್ 2-3 kg ಆರೋಗ್ಯಕರವಾಗಿ. ನಾ ಹೇಳಿರ್ತಕ್ಕಂಥ ರಿಸಲ್ಟ್ಗಳು ಏನಾದ್ರು ವ್ಯತ್ಯಾಸಗಳಾಗಿ ಇದುವರೆಗೂ 10 ವರ್ಷದಿಂದ ಯಾವುದೇ ಇದುವಾದ ಕಂಪ್ಲೇಂಟ್ ಬಂದಿಲ್ಲ. ನಾ ಹೇಳಿರ್ತಕ್ಕಂಥ ಮಾಹಿತಿ ಏನಾದ್ರು ತಪ್ಪಿದ್ರೆ ಬೇಕಾದ್ರೆ ನೀವು ಇದನ್ನ ಪರೀಕ್ಷೆ ಮಾಡಿ ಬೇಕಾದ್ರೆ ಬಂದು ಬಳಸ್ಬೋದು, ಯಾವುದೇ ಕಾರಣಕ್ಕೂ ಅನುಮಾನ ಇಲ್ಲ ಸರ್. ಥ್ಯಾಂಕ್ ಯು. ಈ ನಂಬಿಕೆ ಸಿರಿಧಾನ್ಯವನ್ನ ಯಾವ ರೀತಿ ತಯಾರು ಮಾಡಲಾಗುತ್ತೆ, ತಯಾರು ಮಾಡಬೇಕಾದ್ರೆ ಎಷ್ಟು ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗುತ್ತೆ ಅನ್ನೋದನ್ನ ತೋರಿಸ್ಲಿಕ್ಕೆ ಬಯಸ್ತೀನಿ.
ಸ್ನೇಹಿತರೆ, ಈ ನಂಬಿಕೆ ಸಿರಿಧಾನ್ಯ ಪ್ರಾಡಕ್ಟ್ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯನೂ ಕೂಡ ಇವತ್ತು ತಮ್ಮ ಬಳಿ ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. 2021ರಲ್ಲಿ ಕೋವಿಡ್ ಮಹಾಮಾರಿ ಇಡೀ ದೇಶಾದ್ಯಂತ ಆವರಿಸಿತ್ತು. ಅಂಥ ಸಂದರ್ಭದಲ್ಲಿ ನನ್ನ ಫ್ಯಾಮಿಲಿ ಕೂಡ ಕೋವಿಡ್ಗೆ ತುತ್ತಾಗಿತ್ತು. ಅಟ್ ಎ ಟೈಮ್ ನಮ್ಮ ತಂದೆಗೆ ಸ್ಟ್ರೋಕು ಮತ್ತು ಕೋವಿಡ್ ಎರಡು ಒಂದೇ ಸಮಯದಲ್ಲಿ ಅವ್ರನ್ನ ಆವರಿಸಿತು. ಜೊತೆಗೆ ನಮ್ಮ ತಾಯಿ ಆ ಕೋವಿಡಿಂದ ನಿಧನರಾಗ್ತಾರೆ. ನಮ್ಮ ತಂದೆ ಕೊನೆಯ ಗಳಿಗೆಯಲ್ಲಿ ಚೇತರಿಸ್ಕೊಂಡು ಮನೆ ಸೇರ್ತಾರೆ. ಆದರೆ ಅವರು ಆಹಾರವನ್ನು ಸೇವಿಸಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿಯಲ್ಲಿ ನಮ್ಮ ತಂದೆ ಇರ್ತಾರೆ. ಆ ಒಂದು ಸಮಯದಲ್ಲಿ ನಮಗೆ ಈ ಸಂಜೀವಿನಿ ಕಾಪಾಡ್ತು. ನಮ್ಮ ತಂದೆಗೆ ಬೆಳಿಗ್ಗೆ ಮತ್ತು ಸಂಜೆ ಇದನ್ನೇ ಬಳಸ್ತೀನಿ ನಾನು. ಅವರು 1 ತಿಂಗಳಲ್ಲಿ ತುಂಬ ಚೇತರಿಸ್ಕೋತಾರೆ. ಇವತ್ತಿಗೂ ಕೂಡ ನಮ್ಮ ತಂದೆ ತುಂಬ ಆರೋಗ್ಯವಾಗಿದ್ದಾರೆ ಈ ಒಂದು ಸಿರಿಧಾನ್ಯ ಪ್ರಾಡಕ್ಟಿಂದ. ಬೆಳಿಗ್ಗೆ ಮತ್ತು ಸಂಜೆ ನಮ್ಮ ತಂದೆಗೆ ಈ ಪ್ರಾಡಕ್ಟನ್ನು ಕೊಡ್ತಾನೆ ಬಂದಿದ್ದೀವಿ. ಅವರಿಗೆ ಕೈ ಮತ್ತು ಕಾಲು ಸ್ವಾಧೀನ ಇಲ್ಲ ಅನ್ನೋದನ್ನು ಬಿಟ್ಟರೆ ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಆಗಿದ್ದಾರೆ ನಮ್ಮ ತಂದೆ ಅಂತ ನಾನು ಭಾವಿಸ್ತೀನಿ. 4 ವರ್ಷದಿಂದ ಅವರನ್ನು ಈ ಸಿರಿಧಾನ್ಯ ಕಾಪಾಡ್ಕೊಂಡು ಬಂದಿದೆ. ಜೊತೆಗೆ ನಾನು ಕೂಡ ಬೆಳಗ್ಗೆ ಈ ಸಿರಿಧಾನ್ಯ ಪುಡಿಯನ್ನು ಬಳಸ್ತೀನಿ. ಇದು ತುಂಬ ಹೆಲ್ತಿ ಆಗಿದೆ. ಮನುಷ್ಯ ಇವತ್ತು ಕಲ್ಮಶದ ಆಹಾರ ಪದಾರ್ಥವನ್ನು ಸೇವಿಸ್ತಿರುವ ನಡುವೆ ಇಂಥ ಒಂದು ಏನು ಪ್ರಾಡಕ್ಟನ್ನು ನಾವು ಸೇವಿಸಿದಂಥ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಒತ್ತು ಕೊಟ್ಟಂಗೆ ಆಗುತ್ತೆ. ತಾವು ಬಳಸಿ ತಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು.